ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಈಗ ಆಸ್ ಆನ್ ಡೇಟ್ ಆಲ್ಮೋಸ್ಟ್ 180+ ಮನೆಗಳ ಗ್ಯಾಸ್ ಈಗ ಅಪ್ಲೈ ಇದೆ, ಆಲ್ರೆಡಿ ಹೇಳಿದ್ದಾರೆ. ಸೊ ಎವ್ರಿ ಡೇ ಇಲ್ಲ ಒಂದು 8ರಿಂದ 10 ಕನೆಕ್ಷನ್ ಆದರೂ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಈಗ ನಡೀತಾ ಇದೆ ಸೊ ಈಗ ನಮಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಸೊ ಆನ್ ಎವರೇಜ್ 7 to 8 ಮಂತ್ಸ್ ಆ ಥರ ಕನೆಕ್ಷನ್ ಎವ್ರಿ ಡೇ ನಾವು ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾಡಿದೆ. ಟಿಪ್ ಗ್ಯಾಸ್ ಬಗ್ಗೆ ಹೇಳ್ಬೇಕಂದ್ರೆ ಟಿಪ್ ಗ್ಯಾಸ್ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇತ್ತು. ಟಿಪ್ ಗ್ಯಾಸ್ ಕಂಪನಿ ಇವು 3 ಜಿಲ್ಲೆಗಳು ಅಂತ ಒಳಗೊಂಡಂಥ ಒಂದು ಜಿಯೋಗ್ರಫಿಕಲ್ ಏರಿಯಾ ಅಂತ PNG ಆಗಿದೆ. ಅದು ನಮ್ಮ ಕಂಪನಿಗೆ ಅಲಾಟ್ ಆಗಿದೆ. ಅದಲ್ಲದೆ ಕರ್ನಾಟಕದಲ್ಲಿ ಮಾಡ್ತಾ ಇದೆ 31. ಅದೇ ಮತ್ತೆ ಶಿವಮೊಗ್ಗ 3 ಜಿಲ್ಲೆ 26 ಸ್ಟೇಷನ್ ಇದೆ. ಅದರಲ್ಲಿ 19 ಸ್ಟೇಷನ್ ನಮ್ಮ ಹಾವೇರಿ ಜಿಲ್ಲೆಯಲ್ಲಿದೆ. ಅದರಲ್ಲಿ 6 ಸ್ಟೇಷನ್ಗಳು ಹೈವೇ ಕವರ್ ಮಾಡ್ತಾ ಇದೆ. ಹಾವೇರಿಯಲ್ಲಿ 2 ಸ್ಟೇಷನ್ ಸಿಟಿ ಅಂದರೆ ಹಾವೇರಿ ತಾಲೂಕಾದಲ್ಲಿ 2 ಸಿಟಿಯಲ್ಲಿ ಆನ್ಲೈನ್ ಸ್ಟೇಷನ್ ಇದೆ. ಒಂದು ಪುತ್ತಕದಲ್ಲಿ ಆನ್ಲೈನ್ ಸ್ಟೇಷನ್ ಇದೆ, ಒಂದು ಬಂಗಾಪುರದಲ್ಲಿ ಆನ್ಲೈನ್ ಸ್ಟೇಷನ್ ಇದೆ. ಈ ಉತ್ತರ ಕನ್ನಡ ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಹಾವೇರಿ ಜಿಲ್ಲೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದಕ್ಕೆ ತುಂಬ ಸಮೀಪವಾಗಿ ನ್ಯಾಷನಲ್ ಗ್ರಿಡ್ ಅಂದರೆ ಟವರ್ ಬೆಂಗಳೂರು ರಿಲೇ ಮಾಡಿದ್ವಿ. ಇದು ತಕ್ಕಂಗೆ ಪೈಪ್ಲೈನ್ ಗ್ಯಾಸ್ ಸಿಲಿಂಡ್ರಿ ಕೊಡೋಕ್ಕೆ ನಾವು ಇಲ್ಲಿ ರಾಣೆಬೆನ್ನೂರು ಮತ್ತು ಹಾವೇರಿಯಲ್ಲಿ ನಾವು ಪೈಪ್ ಸಿಟಿಯಲ್ಲಿ ಪೈಪ್ ಡೆವಲಪ್ ಮಾಡ್ತಾ ಇದ್ವಿ. ಕರೆಂಟ್ಲಿ ನಾವು ಬಸವೇಶ್ವರದ ಮತ್ತು ಮಂಜುನಾಥದಲ್ಲಿ ನಾವು ಲೇಯಿಂಗ್ ಮಾಡಿದ್ವಿ. ಅದೊಂದು 1000 ಮನೆಗಳಿಗೂ ಗ್ಯಾಸ್ ಕೊಡುವಷ್ಟು ಕವರ್ ಆಗಿದೆ. ನಾವು ಫೇಸ್ ವೈಸ್ ಮ್ಯಾನರಲ್ಲಿ ಈಗೆಲ್ಲ ಏರಿಯಾ ಮುಗಿದ ಫೇಸ್ ವೈಸ್ ಮ್ಯಾನರಲ್ಲಿ ಬೇರೆ ಏರಿಯಾಗಳಲ್ಲೂ ಈ ಕೆಲಸ ವಿಸ್ತರಿಸ್ತಾ ಇದ್ದೀವಿ. ಸೊ ಕಟ್ ಮಾಡ್ತೀವಿ. ಈಗ ನಮ್ಮ ಉಗ್ರವಾಗಿ LPG ಪ್ರೈಸ್ ತುಂಬ ಜಾಸ್ತಿ ಆಗ್ತಾ ಇದೆ. LPG ಪ್ರೈಸ್ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಜನರಿಗೆ ಸಿಲಿಂಡರ್ 2 ದಿನದಲ್ಲಿ ಸಿಗ್ತಾ ಇದ್ರು. ಬಟ್ ಇದು ಈಗ ಒಂದು ವಾರ ಆಗ್ತಾ ಇದೆ. ಇನ್ನೂ ಅಂದರೆ ಇನ್ನೂ ಲೇಟ್ ಆಗ್ಬೋದು. ಬಟ್ ನಾವು ಆ್ಯಸ್ ಅ ಫೈರ್ ಮ್ಯಾನೇಜರ್ಸ್ ನೋಡಿ ನಾವು ಎಲ್ಲ ಮನೆಗಳು ಮಂಜುನಾಥ ಹೇಳಿದಂಗೆ 150 ಮನೆ ಕೊಟ್ಟಿದ್ದೀವಿ. ಇನ್ನೂ ನಾವು ತಿಂಗಳಲ್ಲಿ 500 ಮನೆಗಳಿಗೂ ಆಮೇಲೆ ಮುಂದಿನ 6 ತಿಂಗಳಲ್ಲಿ 1000 ಮನೆಗಳಿಗೆ ನಾವು ಸಪ್ಲೈ ಮಾಡಬಹುದು ಒಂದು ಗುರಿ ಇಟ್ಕೊಂಡಿದ್ವಿ. ಅದಲ್ಲದೆ ಬೇರೆ ತಾಲೂಕು ಪ್ಲೇಸ್ಗಳಲ್ಲಿ ನಾವು ಎಕ್ಸ್ಪಾಂಡ್ ಮಾಡ್ತೀವಿ. ಹೈಯರ್ ಎಕ್ಸ್ಪ್ಲೋಸಿವ್ ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟಲ್ಲಿ ಸಿಕ್ಕಿದಾಗ ಕಿಡಿ ಸಿಕ್ತು ಅಂತಂದ್ರೆ ಫೈರ್ ಹಿಡಿಯುತ್ತೆ. ಇಂದ ಬೆಂಕಿ ಅಂದರೆ ಒಂದು ಫ್ಯೂಲ್ ಬೇಕು, ಒಂದು ಗಾಳಿ ಬೇಕು, ಒಂದು ಕಿಡಿ ಬೇಕು. ಗಾಳಿ ಅಂತ ಸಫಿಷಿಯೆಂಟ್ ಆಗಿದೆ ಎನ್ವಿರಾನ್ಮೆಂಟ್. ಹಾಗಿದ್ದಾಗ ಆ ಎಕ್ಸ್ಪ್ಲೋಸಿವ್ ಲಿಮಿಟ್ ಏನಿರುತ್ತೆ LPG ತುಂಬ ಕಡಿಮೆ ಇದೆ. ಬೇರೆ ಕೇಸ್ ಆಫ್ ನ್ಯಾಚುರಲ್ ಗ್ಯಾಸ್ ಇದೆ 5 to 15% ಇದೆ. 5 ಅಂದರೆ 5%ಗಿಂತ ಕಡಿಮೆ ಇದ್ರೂ ಫೈರ್ ಆಗಲ್ಲ, 15%ಗಿಂತ ಜಾಸ್ತಿ ಆದರೂ ಆಗಲ್ಲ. ಆಮೇಲೆ ನ್ಯಾಚುರಲ್ ಗ್ಯಾಸ್ ಬಂದ್ಬಿಟ್ಟು ಗಾಳಿಗಿಂತ ಹತ್ತಿರ ಇರೋದ್ರಿಂದ ಇದು ಏನಾಗುತ್ತೆ ಬಂದ್ಬಿಟ್ಟು ಲೀಕ್ ಆಯ್ತು ಅಂತಂದ್ರು ವರ್ಸ್ಟ್ ಕೇಸ್ ತೊಗೊಳ್ಳೋಣ. ಲೀಕ್ ಆಯ್ತು ಅಂತಂದ್ರು ಅದು ಎಸ್ಕೇಪ್ ಆಗಿಬಿಡುತ್ತೆ, ಇವ್ಯಾಕ್ಯುವೇಟ್ ಆಗಿ ಹೊರಗೋಗ್ಬಿಡುತ್ತೆ. ಯಾಕಂದರೆ ಸಾಂದ್ರತೆ ಡೆನ್ಸಿಟಿ ಡಿಫ್ರೆನ್ಸ್ ಅದು ಹರಿದೋಗುತ್ತೆ. ಸೊ ಅವಾಗ ಎಕ್ಸ್ಪ್ಲೋಸಿವ್ ಲಿಮಿಟ್ ಬರೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಕಂಟಿನ್ಯೂಸ್ ಲೀಕ್ ಇದ್ರೂ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದು ಇನ್ಹೆರೆಂಟ್ಲಿ ಸೇಫ್ ಗ್ಯಾಸ್ ಇದೆ ಆ್ಯಕ್ಚುಲಿ. ಒಂದೇದು. ಎರಡನೇದು ಅಂತಂದರೆ LPGಯಲ್ಲಿ ನಿಮಗೆ ಹೆಚ್ಚು ಕಡಿಮೆ 6 ರಿಂದ 7 ಬಾರ್ ಪ್ರೆಷರ್ ಇರುತ್ತೆ. ಲೀಕೇಜ್ ಆಗಲ್ಲ. ಸಿಲಿಂಡರ್ಸ್ ಒಂದು ವೇಳೆ ವೈಸರ್ ಅಥವಾ ರಿಂಗ್ ಇರುತ್ತೆ, ಒಂದು ರಬ್ಬರ್ ರಿಂಗ್ ಇರುತ್ತೆ, ಅದು ಹೋಯ್ತು ಅಂದರೆ ಕಂಟಿನ್ಯೂಸ್ ಹೈ ಪ್ರೆಷರಲ್ಲಿ ಗ್ಯಾಸ್ ಬರುತ್ತೆ. ಈಗ ನಾವು ಮನೆಗಳಿಗೆ ಏನು ಕನೆಕ್ಷನ್ ಕೊಡ್ತಾ ಇದ್ದೀವಲ್ಲ, ಇದು ಆಪರೇಟ್ ಆಗ್ತಾ ಇರೋದೇ 21 ಮಿಲಿಬಾರ್. 21 ಮಿಲಿಬಾರ್ ಅಂತಂದರೆ ಒಂದು 1 kg ನಾವು 21 ಭಾಗ ಮಾಡಿದರೆ ಎಷ್ಟು ಇದು ಬರುತ್ತೆ, ಅಷ್ಟು ಕ್ವಾಂಟಿಟಿ ಅಷ್ಟು ಲೋ ಪ್ರೆಷರ್ ಇರುತ್ತೆ ಇದು ಲೈನಲ್ಲಿ. ಸೊ ಹಾಗಾಗಿ ಇದರಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು ಗಾಳಿಗಿಂತ ಅಂದ್ರೆ, ಎರಡನೇದು ಲೋ ಪ್ರೆಷರ್ ಇದೆ. ಸೊ ಪ್ರೆಷರ್ ಕಡಿಮೆ ಇದ್ದಾಗ ಲೀಕೇಜ್ ಆಗೋ ಕ್ವಾಂಟಿಟಿನೂ ಕಡಿಮೆ ಇರುತ್ತೆ. ಈಗ ನೀವು ನೋಡಿರ್ಬೋದು, ಯಾವುದಾದ್ರು ಮೋಟ್ರ್ ಹಚ್ಚಿದ್ರೆ ದೊಡ್ಡ ಪೈಪ್ ಇದ್ದರೆ ಜಾಸ್ತಿ ಹೈ ಪ್ರೆಷರ್ ಇದ್ದರೆ